ಬಲಿಷ್ಠತೆ ಅಥವಾ ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥವಾಗಿದ್ದವ. ಹಾಗಾದ್ರೆ ಬ್ರಿಟನ್ ಅನ್ನು ನಾವು ಸ್ವಲ್ಪ ಟಾರ್ಗೆಟ್ ಮಾಡಿ ನೋಡಿದಾಗ, ಬ್ರಿಟನ್ ಅನ್ನು ಟಾರ್ಗೆಟ್ ಮಾಡಿ ನೋಡಿದಾಗ ಏನಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ, ರೂಢಿ ಸಂಪ್ರದಾಯಗಳ ವಿರುದ್ಧವಾಗಿ ಹೋಗ್ಲಕ್ಕ ಸೊ ಯಾವುದೇ ಸರ್ಕಾರ ಆಗ್ಲಿ ಅಥವಾ ಅಲ್ಲಿದ್ದಂತಹ ಮುಖ್ಯಸ್ಥ ಆಗ್ಲಿ, ದೊರೆ ಅಂತ ಕರಿತಿಲ್ಲ, ದೊರೆ ಆಗ್ಲಿ ಯಾರು ಮನಸ್ಸು ಮಾಡಂಗಿಲ್ಲ. ಸೊ ಒಂದ್ ವೇಳೆ ಹಂಗೇನಾದ್ರು ಮಾಡಿದ್ರು ಅಂತಂದ್ರ ಜನರ ವಿರೋಧ ಅಂತಕ್ಕಂಥದನ್ನ ಕಟ್ಟಿಕೊಳ್ಬೇಕಾಗ್ತದ. ಏನ್ ಮಾಡಿದ್ರಿ? ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಏನಾದ್ರೂ ಕ್ರಮವನ್ನ ಕೈಗೊಂಡ್ರು, ಏನಾದ್ರೂ ಚಟುವಟಿಕೆಯನ್ನ ಸರ್ಕಾರ ಗೈತು ಅಥವಾ ಮುಖ್ಯಸ್ಥ ಆಡಳಿತಗಾರ ಗೈದ್ನ ಅಂತಂದ್ರ ಸೊ ಜನರ ವಿರೋಧವನ್ನು ಕಟ್ಕೊಳ್ಬೇಕಾಗ್ತದ. ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ಸಂಪ್ರದಾಯಗಳು ಇವೇನ ಅಂತಂದ್ರ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಅಲಿಖಿತ ಆದರ್ಶಗಳು, ಅನ್ರಿಟನ್ ಐಡಿಯಲ್ ಫಾರ್ಮುಲಾಸ್ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಲಿಖಿತ ಆದರ್ಶಗಳಾಗಿದ್ದಾವ. ದೆನ್ ಸಂಪ್ರದಾಯಗಳ ಅಷ್ಟ ಆದ್ಯತೆಯನ್ನು ಪಡ್ಕೊಂಡವ ಅಂತ ಹೇಳ್ತೀವಿ. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಇನ್ ದಿಸ್ ಕನ್ವೆನ್ಷನ್ಸ್? ಈ ಸಂಪ್ರದಾಯಗಳನ್ನ ಟಾರ್ಗೆಟ್ ಮಾಡಿ ನೋಡಿದಾಗ ಇದ್ರೊಳಗೆ ಏನ್ ಬೇರೆ ಬೇರೆ ಪ್ರಕಾರಗಳದಾವ, ಏನ್ ಬೇರೆ ಬೇರೆ ನಮೂನೆಗಳದಾವ ಅಂತ. ಸೊ ಇಲ್ಲಿ ಕನ್ವೆನ್ಷನ್ಸ್ ಆರ್ integral part of Britain and integral part of Britain constitution. For that cause, to classify the conventions of Britain is too complicated, highly impossible to classify the different conventions of Britain. But for the purpose of study, we are classified the British conventions into three types. One is the king-related conventions, and another one is the cabinet-related conventions. Then third one is the parliament-related conventions. These are the three types of the conventions. So ಈ ಸಂಪ್ರದಾಯಗಳೇನ್ರಿ ಬ್ರಿಟನ್ನಿನ ಸಂವಿಧಾನದ ಅವಿಭಾಜ್ಯ ಅಂಗಗಳು ಅಂತ ಕಟ್ಸ್ಕೊಂಡವ. ಸೊ ಇಲ್ಲಿ ಇವುಗಳನ್ನ ನಾವು ವಿಭಜನೆ ಮಾಡೋದು ಅಥವಾ ಕ್ಲಾಸಿಫಿಕೇಶನ್ ಮಾಡೋದು ಅಂತಾರಲ್ಲ, ವರ್ಗೀಕರಣ ಮಾಡೋದು ಬೇಡ, ಇವತ್ತನ್ನು ಪಟ್ಟಿ ಮಾಡೋದು ಅಷ್ಟು ಸುಲಭ ಸಾಧ್ಯದ ಮಾತಲ್ಲ, ಕಠಿಣ. ಇದನ್ನ ಪಟ್ಟಿ ಮಾಡ್ಲಿಕ್ಕೆ ಅಸಾಧ್ಯ ಅಂತ. ಆದ್ರೂ ಏನ್ ಮಾಡ್ತೀವಿ ಅಂದ್ರೆ ಅಧ್ಯಯನದ ದೃಷ್ಟಿಕೋನ ಇಟ್ಕೊಂಡ ವಿಚಾರ ಮಾಡಿದಾಗ ಇವತ್ತನ್ನು 3 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಅರಸನಿಗೆ ಸಂಬಂಧಪಟ್ಟಂತ ಸಂಪ್ರದಾಯಗಳು, ಎರಡನೇದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪ್ರದಾಯಗಳು, ಮೂರನೇದು ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪ್ರದಾಯಗಳು ಅಂತ. ಸೊ ದೀಸ್ ಆರ್ ದ 3 types of the conventions of UK or Britain. First one is here, king related conventions. ಅರಸನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪ್ರದಾಯಗಳು ಮೊದಲನೇದಿದು, ಅರಸನಿಗೆ ಸಂಬಂಧಪಟ್ಟಂತ ಸಂಪ್ರದಾಯಗಳು. ಸೊ ವಾಟ್ ಆರ್ ದ ಡಿಫರೆಂಟ್ ಕನ್ವೆನ್ಷನ್ಸ್ ಆಫ್ king related? So taken to the next period. Thank you one and all.